ಬಳವಳ್ಳಿ ತಾಲೂಕಿನ ತಮ್ಮಡಹಳ್ಳಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಸಿದ್ದಪ್ಪಾಜಿ ಸೇವಾ ಸಮಿತಿ ವತಿಯಿಂದ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ನೋಟ್ಬುಕ್ ಅನ್ನ ಮಾಡಿಸಿ ನೋಟ್ಬುಕ್ ಹಾಗೂ ಪರಿಕರವನ್ನ ವಿತರಣೆಯನ್ನ ಮಾಡಲಾಗಿತ್ತು. ಇನ್ನು ಈ ವಿತರಣೆಯ ನಂತರ ಮಾತನಾಡಿರುವಂತಹ ಮಾಜಿ ಪುರಸಭಾ ಅಧ್ಯಕ್ಷ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಕಲಾ ಸಂಘದ ಅಧ್ಯಕ್ಷ ಅವರು ಮಾತನಾಡಿ, ನಟನೆಯ ಜೊತೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಮಹಾನ್ ವ್ಯಕ್ತಿ ಎಂದರೆ ಅದು ಪುನೀತ್ ರಾಜ್ಕುಮಾರ್ ಅವರು ಮಾತ್ರ. ಯಾರಿಗೂ ಗೊತ್ತಾಗದ ರೀತಿ ಸಮಾಜ ಸೇವೆ ಮಾಡಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮನ್ನ ಅಗಲಿರುವುದು ನೋವಿನ ಸಂಗತಿಯಾಗಿದೆ. ಅವರು ಸತ್ತಿದ್ದಾರೆ ಎಂದು ನಂಬುವುದಕ್ಕೆ ಆಗುತ್ತಿಲ್ಲ. ಅವರು ಮಾಡಿದ ಕೆಲಸ ಜನರ ಮನದಲ್ಲಿ ಹಾಗೂ ಹೃದಯದಲ್ಲಿ ಮನೆ ಮಾಡಿದೆ ಎಂದರು. ಇದೇ ವೇಳೆ ಪುನೀತ್ ರಾಜ್ಕುಮಾರ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಬಳಿಕ 150 ಶಾಲಾ ಮಕ್ಕಳಿಗೆ ನೋಟ್ಬುಕ್, ಪೆನ್ನು, ಪೆನ್ಸಿಲ್ ಸೇರಿದಂತೆ ಪರಿಕರವನ್ನ ವಿತರಣೆ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಪ್ಪಾಜಿ ಸೇವಾ ಸಮಿತಿಯ ಟಿಸಿ ಪ್ರಕಾಶ್, ಜಾವರಾಯಿ ಮತ್ತು ಶಿವರಾಜ್ ಕುಮಾರ್, ಅಂಗಡಿ ಸಿದ್ದು ಮತ್ತು ಕುಮಾರ್, ನಾಗಣ್ಣ, ಹುಚ್ಚಯ್ಯ, ಬೆಳ್ಳಪ್ಪ, ರಾಜು, ನಾಗರಾಜು, ಲೋಕೇಶ್, ಯಜಮಾನ್ ಸಿದ್ದಪ್ಪ ಮತ್ತು ಶಿಕ್ಷಕಿ ಆರತಿ, ನಾಗರತ್ನಮ್ಮ, ಸುಬ್ಬಣ್ಣ, ಅನಿತಾ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ದೇಶಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರು ತಂದೆಯಂತೆ ಚಿಕ್ಕ ವಯಸ್ಸಿನಲ್ಲೇ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಒಳ್ಳೆಯ ಹೆಸರನ್ನು ಯುವಕರನ್ನು ಸೆಳೆದಿದ್ದರು. ಅನೇಕ ಸಮಾಜ ಕೈಂಕರ್ಯಗಳನ್ನು ಮಾಡ್ತಾಯಿದ್ರು. ಅಂದರೆ ಯಾರಿಗೂ ಗೊತ್ತಾಗ್ದಂಗೆ ಮಾಡ್ತಾಯಿದ್ರು. ಈಗ ಏನೇ ಒಂದು ದಾನ ಕೊಟ್ಟರೆ ಬಲಗೈಲಿ ದಾನ ಕೊಟ್ಟರೆ ಎಡಗೈ ಗೊತ್ತಾಗ್ದಂಗೆ ಬಲಗೈಲಿ ದಾನ ಕೊಡ್ತಾಯಿದ್ರು. ಆ ಥರ ಒಂದು ಸಮಾಜ ಸೇವೆಯನ್ನು ಅವರು ಚಿತ್ರರಂಗದ ಜೊತೆಯಲ್ಲೂ ಸಹ ಸಾಮಾಜಿಕ ಚಟುವಟಿಕೆಗಳನ್ನು ಕಾರ್ಯಗಳನ್ನು ಮಾಡ್ತಾಯಿದ್ರು. ಏನಂದರೆ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಅಗಲಿಕೆಯು ಎಲ್ಲ ಯುವ ಸಮೂಹಕ್ಕೆ ತುಂಬಲಾಗದ ನಷ್ಟ ಉಂಟಾಗಿದೆ. ಆದರೂ ಸಹ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ನಮ್ಮಲ್ಲಿಲ್ಲ ಅಂತ ಕಾಣ್ತಾ ಇಲ್ಲ. ಇವತ್ತು ಇದ್ದಾರೆ ಅಂತಲೇ ಎಲ್ಲ ಜನಸಮೂಹ ಇವತ್ತು ತಿಳ್ಕೊಂಡಿದ್ದಾರೆ. ಇವತ್ತು ಅಪ್ಪು ಚಿತ್ರವನ್ನು ಪುನರ್ ಪ್ರದರ್ಶನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಅಂದರೆ ಅವತ್ತೊಂದು ದಿನ ಏನು ಸಿನಿಮಾ ಫಸ್ಟ್ ಬಿಡುಗಡೆ ಆಯಿತು, ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅಭಿಮಾನಿಗಳು ಅದನ್ನು ಒಂದು ಅಪ್ಪು ಚಿತ್ರವನ್ನು ತುಂಬಿಕೊಂಡು ಚಿತ್ರಮಂದಿರದಲ್ಲಿ ಅವರು ಒಂದು ಜೀವಂತವಾಗಿದ್ದಾರೆ ಅನ್ನೋದು, ಅವರೇನು ನಮ್ಮನ್ನು ಬಿಟ್ಟು ಹೋಗಿಲ್ಲ. ಎಲ್ಲ ಯುವ ಸಮೂಹದ ಹೃದಯದಲ್ಲಿ ಇವತ್ತು ಇದ್ದಾರೆ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನು ಸಿದ್ದಪ್ಪಾಜಿ ಸೇವಾ ಸಮಿತಿಯವರು ಇವತ್ತು ಮಾಡಿದ್ದಾರೆ. ನಮ್ಮ ರಾಸೇರಾಪು ಸಂಘದ ಪದಾಧಿಕಾರಿಗಳಾದಂಥ ಸಿದ್ದಪ್ಪಾಜಿ ಸೇವಾ ಸಮಿತಿ ತಮ್ರಳ್ಳಿ ಅವರು ಸಮ್ಮುಖದಲ್ಲಿ ನಡೀತಾ ಇದೆ. ನಮ್ಮ ಟಿಸಿ ಪ್ರಕಾಶ್ ರವರು ಈ ಒಂದು ವಿದ್ಯಾರ್ಥಿಗಳಿಗೆ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಪುಸ್ತಕ ಮತ್ತು ಪೆನ್ನು ಮತ್ತು ಪೆನ್ಸಿಲ್ಗಳನ್ನು ಇವತ್ತು ಅವರ ಒಂದು ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಇವತ್ತು ನೀಡಿದ್ದಾರೆ. ಈ ಒಂದು ಸಭೆಗೆ ಜಾವರಾಯಿರವರು ಬಂದಿದ್ದಾರೆ, ಶಿವಕುಮಾರ್ ಅವರು ಬಂದಿದ್ದಾರೆ. ಅವರ ಒಂದು ಸೇವೆಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಕೊಡ್ತು ಮತ್ತು ಡಾಕ್ಟರೇಟ್ ಎಲ್ಲ ಕೊಡ್ತು. ಎಲ್ಲ ಒಂದು ಅವರ ಒಂದು ಸೇವೆಗೆ ಒಂದು ಕೊಟ್ಟು ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಮತ್ತೊಮ್ಮೆ ಹುಟ್ಟಿ ಬರಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಪುನೀತ್ ರಾಜ್ಕುಮಾರ್ ಅವರು ಅಮರವಾಗಿದ್ದಾರೆ. ಅವರು ಹಾಕಿಕೊಟ್ಟಂಥ ಸಿನಿಮಾಗಳಲ್ಲಿ ಒಂದು ಸಾಮಾಜಿಕ ಸೇವೆಗಳನ್ನು ನಾವು ಯಾರೂ ಮರೆಯುವುದಕ್ಕೆ ಆಗುವುದಿಲ್ಲ. ಅವರ ಸಿನಿಮಾದಲ್ಲೂ ಸಹ ಸಾಮಾಜಿಕವಾಗಿ ಒಂದು ದೀನ ದಲಿತರ ಉದ್ಧಾರಕ್ಕಾಗಿ
ಸಿನಿಮಾಗಳಲ್ಲೂ ಸಹ ಮಾಡಿದ್ದಾರೆ. ಅವರು ಮತ್ತೊಮ್ಮೆ ಇನ್ನೊಂದೊಮ್ಮೆ ಮುಟ್ಟಿ ಬಂದು ಈ ಒಂದು ಸಾಮಾಜಿಕ ಸೇವೆಯನ್ನು ಮಾಡಲಿ ಅಂತೇಳಿ ನಾ ಈ ಸಂದರ್ಭದಲ್ಲಿ